आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಮೂಲಕ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಸರ್ ಮುನ್ನೋಡ್ರಿ. ಜಿಲ್ಲೆಯ ಸರ್ ಕ್ಲೋಸ್ ಆಗಿ ಕ್ಲೋಸ್ ಸರ್ ಸ್ಮೈಲ್. ಇನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುರಾಜ್ ಜಂಗಮ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಹೋದರಿ ಶ್ರೀಮತಿ ಆರ್ತಿ ಶಾಪೂರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಪದಾಧಿಕಾರಿಗಳು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ವೈಡ್ ಬರ್ डिस्ट्रिक्ट जनरल सेक्रेटरी कन्नान मुशरीफ कनान थोड़ा इधर आ ನೋಡ್ರಿ ಮುನ್ನೋಡ್ರಿ. ಸ್ಮೈಲ್. ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಆಸಿಫ್ ಅವರು ಕೂಡ ಆಗಮಿಸಬೇಕು. ಎಲ್ಲರೂ ನಮ್ಮ ಜೊತೆ ಒಂದು ಹೊಂದಾಣಿಕೆಯ ಒಂದು ಚಂದಾಗಿ ನಾವು ಯುವ ಕಾಂಗ್ರೆಸ್ನ ಕಟ್ತಾ ಇದ್ದೀವಿ. ಅದಕ್ಕೆ ಬೆಂಬಲವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸತ್ಯಜಿತ್ ಅಣ್ಣ ಅವರು ಅಲ್ಲಿ ಪ್ರವಾಸೋದ್ಯಮ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿ ನಿರ್ಣಯ ಮಾಡಿ ಸ್ಮಾರ್ಟ್ ಸಿಟಿ ಆಗಿ ಯಾಕೆ ಘೋಷಣೆ ಮಾಡ್ಲಿಕ್ಕತ್ತಿಲ್ಲ? ಇನ್ನೂ ತನಕ ನಮ್ದು ಊರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೇಕಾದ್ರೆ ಇನ್ನೂ ತನಕ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ಅವು ಬಾಡಿಗಳು ಅಂದ್ರೆ ನಿಮ್ಮ ಕಮಿಟಿಗಳು ರಚನೆ ಆಗಿಲ್ಲ. ಕಮಿಟಿಗಳು ರಚನೆ ಮಾಡೋದು ಬಹಳ ಅಗತ್ಯವಾದಂತ ಒಂದು ವಿಷಯ ಆಗೈತಿ. ಅಲ್ಲಿ 6ನೇ ಸ್ಥಾನ ಇರ್ಬೋದು, 11ನೇ ಸ್ಥಾನ ಇರ್ಬೋದು, ಆ ಕಮಿಟಿಗಳನ್ನು ಸಂಪೂರ್ಣವಾಗಿ ನೀವು ರಚಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಿಂದ ಇವತ್ತು ನನಗೆ ಮಾತು ಬೇಕಾಗೈತಿ. ಮಾಡ್ಬೋದಾ? ಕೇಳಲಿಕ್ಕೂ ಕೂಡ ಇದು ಒಂದು ಅವಕಾಶ ಆಗ್ತೈತಿ. ಉದಾಹರಣೆ, ಮೊನ್ನೆ ದ್ವಂದ್ವ ನೀತಿ ಐತಿ ಬಿಜೆಪಿ ಪಕ್ಷದಾಗ. ನಮ್ಮ ಕೋಲಾರ ತಾಲೂಕ್ದಾಗ ಒಂದು ಕಾರ್ಯಕ್ರಮ ಆಗಿತ್ತು. ಎದ್ರ ಬಗ್ಗೆ ಇತ್ತು? ಈ ಜಿಲ್ಲೆ ಒಳಗೆ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಅಣೆಕಟ್ಟು, ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಏನೈತಿ, ಹೈಟ್ ಏನೈತಿ, ಅದ್ರ ಇನ್ನೊಂದಿಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಬಿಜೆಪಿಯ ವಿರೋಧಿಗಳು ಏನ್ ಹೇಳ್ತಾರ, ಇವ್ರು ಮಾಡೋದಾಗ್ಯಾರ ಅಂತ ಹೇಳ್ತಾರೆ. ಇಲ್ಲೇ ಬಾಜುಕಿ ಮಹಾರಾಷ್ಟ್ರದಾಗ ಅವ್ರದ್ದು DCM ಅದಾರು, ಉಪ CM ಅದಾರು, ಮಾಜಿ CM ಅದಾರು ಬರ್ತಿದ್ದಾರೆ. ಫಡ್ನವೀಸ್ ಅವರು ಅವ್ರ ಮ್ಯಾನೇಜ್ ಮೇಲೆ ಹೇಳಿಕೆ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಇಲ್ಲ ನೀವು ಏನಾದ್ರು ಅಣೆಕಟ್ಟಿನ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಕೋಲಾಪುರ, ನಮ್ಮ ಸಾಂಗ್ಲಿ ಜಿಲ್ಲೆಗಳೆಲ್ಲ ಹೋಗ್ತಾವೆ. ಆದ್ರೆ ಇಲ್ಲಿರ್ತಕ್ಕಂಥ ನಾಯಕರು ಯಾಕೆ ಮಾಡ್ತಾರೆ? ಈಗ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೋಹಿನ್ ಶೇಖ್ ಅವರು ಕೂಡ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. अस्सलाम वालेकुम, नमस्ते, सत श्री अकाल। पहले तो मैं हमारे स्टेट प्रेसिडेंट श्री मंजुनाथ चच्चर जी को स्वागत करता हूँ। उनके साथ ही साथ निगम भंडारी जी जो हमारे स्टेट कर्नाटका के इंचार्ज हैं, उनका स्वागत करता हूँ। और उनके साथ ही साथ अब्दुल देसाई जी जो VP हैं, वाइस प्रेसिडेंट स्टेट के, उनका भी स्वागत करता हूँ। और साथ ही साथ हमारे सत्यजीत पाटिल जी, उनका मैं स्वागत करता हूँ जो स्टेट के जनरल सेक्रेटरी हैं। पृथ्वी जी, श्रीधर जी, दीपक गौड़ा जी और सभी हमारे प्रेसिडेंट्स, वाइस प्रेसिडेंट्स और हमारे एक्स प्रेसिडेंट जिला अध्यक्ष
श्रीकांत जायगौड़ जी का, उनका स्वागत करता हूँ मैं। फर्स्ट तो मैं अध्यक्ष, इंचार्ज और उपाध्यक्ष का धन्यवाद करता हूँ जो हमारे जिले को यहाँ पे विजिट किया उन्होंने, और हमारे साथ में आज अम्बेडकर स्टेडियम से लेके ली ग्राउंड तक यहाँ पे बाइक रैली किया, उनका मैं धन्यवाद करता हूँ। और साथ ही साथ जितने भी लोग बाइक रैली में जुड़े थे हमारे साथ में, सभी असेंबली से, 8 असेंबली से हमारे साथ में, उनका सभी का मैं धन्यवाद करना चाहता हूँ। और अध्यक्ष और हमारे इंचार्ज, हमारे उपाध्यक्ष, अगर कुछ हमारे से गलती हुई है बीजापुर डिस्ट्रिक्ट से तो मैं आपसे क्षमा चाहता हूँ। आने वाले प्रोग्राम में इससे भी अच्छा करने के हम उम्मीद करते हैं, आपसे वादा करते हैं। और साथ ही साथ हमारे सभी प्रेसिडेंट और वाइस प्रेसिडेंट्स असेंबली के और ब्लॉक अध्यक्ष के जो हमारा साथ दिया है इस प्रोग्राम में, उनका मैं सबसे ज़्यादा धन्यवाद करना चाहता हूँ। जो वादा किया था उन्होंने अपने असेंबली से यहाँ पे सभी को लेके आएंगे कार्यकर्ता को, जो नया कमेटी बन रहा है हमारे मंजुनाथ अच्चर जी के नेतृत्व में, उनका मैं सभी नए कार्यकर्ता का जो अपॉइंट हो रहे हैं उन सभी को कॉन्ग्रेचुलेशन करना चाहता हूँ और मुबारकबाद चाहता हूँ। और आने वाले दिनों में हमारा बीजापुर डिस्ट्रिक्ट से एक अच्छा हम लोग काम करेंगे, ये मैं अध्यक्ष से वादा करता हूँ। और कर्नाटका में हमारा डिस्ट्रिक्ट नंबर 1 पे आएगा सर काम करके। हम लोग को ज़्यादातर आइडिया नहीं है ऐप कैसा यूज़ करना है, वरना हम लोग आपको पूरे कर्नाटका को पीछे छोड़ देते थे। आज हम लोग जब काम किया है वो हमारे को अनवेरिफाइड दिखा रहा है सर, 0 पॉइंट दिखा रहा है। उसका क्या है रीज़न अभी आपसे जानेंगे हम लोग। वो अगर सही हो गया तो हमारा राहुल गांधी सर से टॉप पे नंबर 1 पे रहेगा हमारा जिला, जो मिलने का वाद दिया है आपने। और जो ऐप का इसके बाद में ऐप ट्रेनिंग होगा, हमारे स्टेट बॉडी से दिखाएंगे उसका ऐप कैसे यूज़ करना है। हम लोग जिला के पूरे प्रेसिडेंट, वाइस प्रेसिडेंट और जो आज अपॉइंट में हो रहे हैं वो सभी अच्छे से ऐप कैसा यूज़ करना है उसको देखें और उसका अच्छे से यूज़ करें। जो आप काम करते हैं वो ऐप में अपलोड करने के बाद में हमारे राहुल गांधी सर और हमारे पूरे सीनियर लीडर्स उसको देख सकते हैं और आप क्या काम कर रहे हैं और कैसा काम कर रहे हैं। उसके अभी इसके बाद में ट्रेनिंग है वो समझाएंगे। तो आपका लीडरशिप का कोई भी रोक नहीं सकता उस ऐप में जो यूज़ कर रहा है, जो काम करने का जो अपलोड करते हैं आप, आपका काम देखा जाता है कर्नाटका में। अभी लास्ट निगम सर ने टॉप 10 का लिस्ट डाला है ग्रुप में, जो 2000 हमारा 25 का ग्रुप है स्टेट का, उसमें टॉप 10 में हमारा जिला नहीं है। तो हम आपसे क्षमा चाहते हैं सर, हमको ठीक से ऐप यूज़ करने नहीं आया और कैसे यूज़ करना है उसका आइडिया नहीं था। हम लोग यूज़ करेंगे। आपको, आपके अध्यक्ष को, हमारे अध्यक्ष को, यहाँ के कर्नाटका के हर एक कार्यकर्ता का हम लोग नाम लाएंगे बीजापुर डिस्ट्रिक्ट से, आपसे वादा करता हूँ। और आने वाले दिनों में हमारा कर्नाटका प्रदेश में बीजापुर डिस्ट्रिक्ट से नंबर 1 आएंगे हम लोग, ये आपसे वादा करता हूँ मैं। और आपसे क्षमा चाहता हूँ अगर हमारे डिस्ट्रिक्ट से कोई भी छोटी मोटी गलती हुई है हो इस प्रोग्राम में करने के, तो आप क्षमा करें हमको। आने वाले दिनों में हम लोग अच्छा काम करेंगे। फिर से धन्यवाद करना चाहूँ। जय हिंद, जय कर्नाटका, जय यूथ कांग्रेस। ಸಿದ್ದೇಶ್ವರ ಮಹಾಸ್ವಾಮಿಗಳ ನೆನೆದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ನಮ್ಮ ಉಸ್ತುವಾರಿಗಳಾದಂಥ ನಿಗಮ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಅಬ್ದುಲ್ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಮೊಯಿನ್ ಅವರೇ, ಅವರಿವರೆಲ್ಲದೆ ಎಲ್ಲ ನಮ್ಮ ಬ್ಲಾಕ್ ಸದಸ್ಯರೇ, ಅಸೆಂಬ್ಲಿ ಸದಸ್ಯರೇ ಹಾಗೂ ಮುಖ್ಯವಾಗಿ
ಇವತ್ತಿನ ಯುವ ಕಾಂಗ್ರೆಸ್ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಅತಿ ಹುಮ್ಮಸ್ಸಿನಿಂದ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ನಮ್ಮ ಯುವ ಕಾಂಗ್ರೆಸ್ಸಿನ ಕಟ್ಟಾಳುಗಳೇ, ತಮಗೆಲ್ಲರಿಗೂ ನಮಸ್ಕರಿಸಿ ಎರಡು ಮಾತುಗಳನ್ನು ತಮ್ಮ ಜೊತೆ ಈ ದಿವಸ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳಿ ಬಯಸ್ಲಿಕ್ಕೀನಿ. ಪ್ರಥಮದಲ್ಲಿ ವಿಜಯಪುರ ನಗರದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅತಿ ವಿಜೃಂಭಣೆಯಿಂದ ಅತಿ ಹುಮ್ಮಸ್ಸಿನಿಂದ ಉತ್ತಮವಾದಂಥ ಕಾರ್ಯಕ್ರಮ ಯಾವತ್ತಾದರೂ ಆಗಿತ್ತಪ್ಪ ಅಂದ್ರೆ ಅದು ಇವತ್ತಾಗಿತ್ತು, ನಿಮ್ಗೆ ಸಾಧ್ಯ ಆಗೈತಿ ಅಂತ ಹೇಳಿ ಭಾಳ ಆತ್ಮವಿಶ್ವಾಸದಿಂದ ಹೇಳಿ ಬಯಸ್ಲಿಕ್ಕತ್ತೀನಿ. ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕೆ ಬಹುತೇಕ ಇವತ್ತಿನವರೆಗೂ ಬಿಜಾಪುರ ನಗರದಾಗ ಒಂದು ಬಹುತೇಕ ಅಚ್ಚರಿಯಾಗಿ ಉಳಿಯುವಂಥ ಒಂದು ಕಾರ್ಯಕ್ರಮ ನೀವು ಮಾಡಿ ತೋರಿಸಿರಿ ಅಂತ ಹೇಳಿ ಇನ್ನೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಈ ಸಂದರ್ಭದಾಗ. ಮತ್ತು ಭಾಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಏನಂತ ಹೇಳ್ತಾರ, ಕಾಂಗ್ರೆಸ್ ಪಕ್ಷ ನಾಯಕತ್ವದ ಕೊರತೆ ಐತಿ ಕಾಂಗ್ರೆಸ್ ಪಕ್ಷದಾಗ. ಇಟ್ ಇಸ್ ನಾಟ್ ಅ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಇದಕ್ಕೆ ಸದಸ್ಯರಿಲ್ಲ ಅಂತಕ್ಕಂಥ ಮಾತಾಡ್ತಾರ. ಅದನ್ನು ಸುಳ್ಳು ಮಾಡುವಂತ ಒಂದು ಕೆಲಸ ಯಾರಾದ್ರೂ ಮಾಡಿ ನಾಯಕತ್ವದ ಬಹುತೇಕ ಇಲ್ಲಿ ನಮ್ಮೇನು ಸದಸ್ಯರಿದ್ದೀರಿ ಪ್ರತಿಯೊಬ್ಬರಲ್ಲಿ ನಾಯಕತ್ವದ ಗುಣ ನನಗೆ ಇವತ್ತು ಕಂಡು ಬಂದೈತಿ ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ಲಿಕ್ಕತ್ತೀನಿ. ಮತ್ತು ಯಾವತ್ತೆಲ್ಲ ಈ ದೇಶದಾಗ ದುಷ್ಟ ನೀತಿಗಳ ವಿರುದ್ಧ ದುರಾಡಳಿತ ಮತ್ತು ಅನೇಕ ಸಂದರ್ಭಗಳು ಬಂದಾಗ ದುಷ್ಟ ಸಂದರ್ಭಗಳು ಬಂದಾಗ ಮುಂಚೂಣಿಗೆ ಬಂದು ಯಾವುದಾದ್ರೂ ಒಂದು ಕಮಿಟಿ ಧ್ವನಿ ಏರಿಸಿತ್ತಪ್ಪ ಅಂದ್ರೆ ಅದನ್ನ ವಿರೋಧಿಸಿ ಹೋರಾಟ ಮಾಡಿತ್ತಪ್ಪ ಅಂದ್ರೆ ಅದು ಯುವ ಕಾಂಗ್ರೆಸ್ ಅಂತ ಹೇಳ್ಬೋದು. ಮ್ಯಾಲಿನ ಮೇಲ ನಮ್ಮ ಯುವ ಕಾಂಗ್ರೆಸ್ಸಿನ ಸಂಘಟನೆ ಯಾವತ್ತೆಲ್ಲ ದೇಶದಾಗ ದುರ್ಘಟನೆಗಳು ನಡೆದು ಹೋಗಿದ್ದು ಅವತ್ತೆಲ್ಲ ಮುಂಚೂಣಿಗೆ ಬಂದು ಸವಾಲು ಹಾಕುವಂತ ಒಂದು ಕೆಲಸ, ದಿಟ್ಟವಾಗಿ ಎದುರಿಸುವಂತ ಒಂದು ಕೆಲಸ ಯುವ ಕಾಂಗ್ರೆಸ್ಸಿನ ಸಮಿತಿ ಮಾಡ್ಕೊಂಡು ಬಂದೈತಿ, ಇವತ್ತು ಮಾಡ್ತೈತಿ. ಆದ್ರೆ ದುರ್ದೈವಶ ನಮ್ಮ ದೇಶದಾಗ ಬಹುಸಂಖ್ಯೆಯ ಜನ ಆಗಿರ್ಲಿ ಅಥವಾ ಬಹುಸಂಖ್ಯೆಯ ಮಾಧ್ಯಮ ಆಗಿರ್ಲಿ ಆಡಳಿತದಾಗಿರ್ತಕ್ಕಂಥ ಅಧಿಕಾರದಾಗಿರ್ತಕ್ಕಂಥ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದು ಬಿಟ್ಟು ಮ್ಯಾಲಿನ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಕೋದ್ ಬರ್ತೈತಿ, ಪ್ರಶ್ನೆ ಕೇಳ್ಕೋದ್ ಬರ್ತೈತಿ. ಆದ್ರೆ ಇವತ್ತು ನೀವೆಲ್ಲ ಮನಗೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಅನ್ಕೊಂಡಿವಿ. ಎಂಥ ವಿಷಯಗಳನ್ನ ಮನಗೊಳ್ಬೇಕು, ಎಂಥ ವಿಷಯಗಳನ್ನ ನೀವು ತಿಳ್ಕೋಬೇಕು. ನೋಡ್ರಿ, 15 ವರ್ಷದಿಂದ ಸಾಕಷ್ಟು ಆಸೆಗಳನ್ನು ಸಾಮಾನ್ಯ ಜನರ ಮನಸ್ಸಾಗ ಮೂಡಿಸಿ ಹೋಗ್ಬಿಟ್ಟಿದ್ರು ಬಿಜೆಪಿ ಪಕ್ಷದವರು. ಅದು ಯಾವುದೇ ಆಗಿರ್ಲಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತದ್ದಾಗಿರ್ಲಿ ಅಥವಾ ಎಲ್ಲರಿಗೂ ಹವಾಯಿ ಚಪ್ಪಲ್ ಹಾಕೊಂಡಿದ್ದವ್ರು ಸದ್ಯಕ್ಕೆ ವಿಮಾನದಾಗ ಹಾರಿಸ್ತೀನಿ ಅಂತಕ್ಕಂಥ ಒಂದು ವಿಷಯ ಆಗಿರ್ಲಿ, ಗುಡಿಸಲು ಮುಕ್ತ ಭಾರತ ಕಟ್ತೀನಿ ಅಂತಕ್ಕಂಥ ಒಂದು ಘೋಷಣೆ ಆಗಿರ್ಲಿ, ಇಂಥವೆಲ್ಲ ದೊಡ್ಡ ಘೋಷಣೆಗಳನ್ನು ಸತತವಾಗಿ ಬಿಜೆಪಿ ಪಕ್ಷ ಮಾಡ್ಕೋತ ಬಂದೈತಿ. ಅದರ ಸಮಾಜದ ಕಡೆ ಮನುಷ್ಯದ ಜೀವನ ಹಸನ್ ಆಗ್ಬೇಕಂತ ಹೇಳಿ ಉತ್ತಮವಾದಂಥ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಒದಗಿಸ್ಕೊಟ್ಟು ಸಾಮಾನ್ಯ ಜನರು ಸಮಾಜದಲ್ಲಿ ಇರ್ತಕ್ಕಂಥ ಕಡೆ ಮನುಷ್ಯದ ಜೀವನ ಹಸನ್ ಮಾಡುವಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಆ ಆತ್ಮವಿಶ್ವಾಸದಲ್ಲಿ ನೀವು ಎಲ್ಲರೂ ಮಾತಾಡ್ಬೇಕು, ಹಂಚ್ಕೋಬೇಕು ಇನ್ನೊಬ್ರ ಜೊತೆ. ಉದಾಹರಣೆ ನೋಡ್ರಲ್ಲ, ಮೊನ್ನೆ ಅದು ನಾವಿ ಅನ್ನುವಂತ ಒಬ್ರು ಯುವಕ ಅವ್ರದ್ದು SSLC ಎಕ್ಸಾಮಿನೇಷನ್ದಾಗ ರಾಜ್ಯಕ್ಕೆ ಪ್ರಥಮ ಸ್ಥಾನದಾಗ ಬಂದಾಗ ಹೇಳ್ತಾನೆ, ಇವು ಗ್ಯಾರಂಟಿ ಪ್ರೋಗ್ರಾಮ್ಗಳು ನಮಗೆ ನೆರವಾಗಿದ್ವು ಅಂತಕ್ಕಂಥದ್ದು. ಅಂತ ಆಶೀರ್ವಾದ ಬಹುತೇಕ ಬಿಜೆಪಿ ಪಕ್ಷದವ್ರ ಮೇಲೆ ಇಲ್ಲ ಅಂತಕ್ಕಂಥ ಒಂದು ಮಾತು ನಿಮಗೆ ಹೇಳಬೇಕಾಗ್ತೈತಿ ಇವತ್ತಿನ ದಿವಸ. ಇವತ್ತು ಇನ್ನೊಂದು ಏನಪ್ಪಾ ಅಂದ್ರ, ನಿಮ್ಮ ಹೆಗಲ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ನಮ್ಮ ವಿರೋಧಿಗಳು ಸಮಾಜವನ್ನು ಒಡೆಯುವಂತ ಕೆಲಸನೂ ಮೇಲಿನ ಮೇಲೆ ಮಾಡ್ಲಿಕ್ಕತ್ತಿರ್ತಾರ. ಅದು ಜಾತಿಯ ಆಧಾರದ ಮೇಲೆ ಆಗಿರ್ಬೋದು, ಪಂಗಡಗಳ ಆಧಾರದ ಮೇಲೆ ಆಗಿರ್ಬೋದು. ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಒಂದು ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂತ ಕೆಲಸ ನಿಮ್ಮ ಹೆಗಲ ಮೇಲೆ ಐತಿ.
ಇವರು ವೀರಗಾಸೆ ಅವರು ಪದ ಹಾಡೋದ್ನಾಗ ಒಂದು ಮಾತು ಹೇಳ್ತಾರ, ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲಾರ್ದವ್ರಿಂದ, ಜೇನು ಕೊಟ್ಟರು ಬೇಡ ಜ್ಞಾನ ಇಲ್ಲಾರ್ದವ್ರಿಂದ, ಕನಕ ಕೊಟ್ಟ ನೆರವೇರಿಸುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಚಂದ್ರು ದ್ಯಾವೇರಿ ಮತ್ತು ಸಲೀಂ ಒಟ್ಟಾರ್ ಅವರು ದೇವರಿಬ್ಬರಿಗೆ ಅಧ್ಯಕ್ಷರು ಹಾಗೂ ಚಂದ್ರು ದ್ಯಾವೇರಿ ಅವರು ನಾಟಾನ ಬ್ಲಾಕ್ನ ಅಧ್ಯಕ್ಷರು, ಅವರು ಕೂಡ ಅಸೆಂಬ್ಲಿ ಅಧ್ಯಕ್ಷರು. ಅವರು ಪೃಥ್ವಿ ಮಾಶೆಟ್ಟಿ ಅವರನ್ನ धन्यवाद. नमस्कार. सब काफी सुस्त हो गए हैं, थोड़ा नारे लगा देते हैं. युवा कांग्रेस, कांग्रेस पार्टी, युवा कांग्रेस, आवाज नहीं आ रहा, पीछे सब सोए हुए. युवा कांग्रेस, अभी भी सीनियर कांग्रेस का आ रहा है, यूथ कांग्रेस को तो आ ही नहीं रहा. युवा कांग्रेस, सबसे पहले मैं स्वागत करना चाहूंगा बीजापुर जिले के तमाम युवा कांग्रेस के कार्यकर्ताओं का, यहां पर उपस्थित कांग्रेस पार्टी के कार्यकर्ताओं का मैं दिल की गहराई से आप सभी का स्वागत करना चाहूंगा. मंच में उपस्थित कर्नाटका प्रदेश युवा कांग्रेस के नव नियुक्त अध्यक्ष भाई मंजूनाथ जी का, मंच में उपस्थित कर्नाटका प्रदेश युवा कांग्रेस के उपाध्यक्ष अब्दुल देसाई जी, प्रदेश युवा कांग्रेस के प्रदेश महासचिव भाई सत्यजीत पाटिल जी, प्रदेश महासचिव भाई पृथ्वी एम शेट्टी जी, प्रदेश सचिव व सह प्रभारी बीजापुर युवा कांग्रेस नागार्जुन जी, आज के इस प्रोग्राम के दूल्हे राजा जिला अध्यक्ष भाई मोनिस खान जी, मोनिस शेख जी, तमाम विधानसभाओं के अध्यक्ष, हमारे बीच में आए भाई बीजापुर जिला युवा कांग्रेस के पूर्व अध्यक्ष, तमाम डिस्ट्रिक्ट यूथ कांग्रेस के उपाध्यक्ष, जनरल सेक्रेटरीज, असेंबली के उपाध्यक्ष, महासचिव, सचिव और जो भी साथी यहाँ पर ऐसे कार्यकर्ता के रूप में भी उपस्थित हुआ है, आप तमाम साथियों का मैं कर्नाटका प्रदेश युवा कांग्रेस फैमिली की तरफ से स्वागत करना चाहता हूं, धन्यवाद करना चाहता हूं. और हमारे बीच अभी हाल ही में कर्नाटका लीगल सेल के चेयरमैन नियुक्त हुए हैं भाई श्रीधर जी, आपका भी स्वागत. मीडिया सेल के चेयरमैन दीपक जी, आपका भी स्वागत. सोशल मीडिया के कोऑर्डिनेटर रंजन जी, आप तमाम साथियों का मैं स्वागत करना चाहूंगा. साथियों, सबसे पहले मैं बधाई देना चाहूंगा तमाम विधानसभा की कार्यकारिणी, विधानसभाओं के अध्यक्ष को, जिला अध्यक्ष, जिले की कार्यकारिणी, प्रदेश कार्यकारिणी के सदस्य. मैं उन कार्यकर्ताओं का भी, उन सदस्यों का भी धन्यवाद करना चाहूंगा, उन युवाओं का भी धन्यवाद करना चाहूंगा जिन्होंने आपको वोट देकर, अपना कीमती मेंबरशिप कर अपनी सदस्यता देकर आप लोगों को आज इस हॉल में बैठने लायक बनाया है. साथियों, अगर आज आप और हम इस ओहदे पर, इस पद पर, इस हॉल के अंदर, इस बैठक में अगर बैठे हैं तो उसमें सबसे बड़ा हाथ उन युवा कार्यकर्ताओं का है. तो उन युवा कार्यकर्ताओं का मैं तमाम पदाधिकारियों की तरफ से भी मैं धन्यवाद करना चाहूंगा. साथियों, आप सभी जानते हैं
कि अगर आज हम इस हॉल के अंदर इस ओहदे के साथ कहीं पर भी जाते हैं, इस ओहदे के साथ कोई भी काम करते हैं, उसके पीछे सबसे बड़ा हाथ है हम सबके आदरणीय नेता राहुल गांधी जी की सोच का, जिन्होंने संगठन के अंदर चुनाव प्रणाली को लाकर आप और हमारे जैसे कार्यकर्ताओं को संगठन में काम करने का मौका दिया। ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳು ನಿಗಮ್ ಭಂಡಾರಿಜಿ ಅವರೇ, ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಈ ಒಂದು ಜಿಲ್ಲೆಯ ಉಸ್ತುವಾರಿಗಳಾದಂಥ ಅಬ್ದುಲ್ ದೇಸಾಯಿ ಅವರೇ, ಮತ್ತೋರ್ವ ಪ್ರಧಾನ ಕಾರ್ಯದರ್ಶಿ ಸೋದರ ಸತ್ಯಜಿತ್ ರವರೇ, ಕಾರ್ಯದರ್ಶಿಗಳು ಈ ಕ್ಷೇತ್ರದ ಇನ್ಚಾರ್ಜ್ ಆದಂಥ ನಾಗಾರ್ಜುನ್ ರವರೇ, ಈ ಜಿಲ್ಲೆಯ ಅಧ್ಯಕ್ಷರಾದಂಥ ಮೋಹಿನ್ ಶೇಖ್ ರವರೇ, ಈ ಜಿಲ್ಲೆಯ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಕಾಂತ್ ಜಾಯಗೌಡರವರೇ, ನಮ್ಮ ಯುವ ಕಾಂಗ್ರೆಸ್ನ ಲೀಗಲ್ ಸೆಲ್ನ ಚೇರ್ಮನ್ ಆದಂಥ ಶ್ರೀಧರ್ ಅವರೇ, ಮತ್ತೋರ್ವ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಪೃಥ್ವೀರ್ ಅವರೇ, ಮೀಡಿಯಾ ಚೇರ್ಮನ್ ಆದಂಥ ದೀಪಕ್ ಗೌಡ್ರೆ, NSYನ ಕೋಆರ್ಡಿನೇಟರ್ ಆದಂಥ ರಂಜನ್ ಅವರೇ, ಮತ್ತೆ ಈ ಒಂದು ಕ್ಷೇತ್ರದ ಉಪಾಧ್ಯಕ್ಷರು, ಜಿಲ್ಲೆಯ ಉಪಾಧ್ಯಕ್ಷರು, ಅಸೆಂಬ್ಲಿನ ಅಧ್ಯಕ್ಷರುಗಳು, ಅಸೆಂಬ್ಲಿನ ಕಮಿಟಿ, ಬ್ಲಾಕಿನ ಅಧ್ಯಕ್ಷರುಗಳು, ಬ್ಲಾಕ್ ಕಮಿಟಿ, ಎಲ್ಲ ಜಿಲ್ಲಾ ಕಮಿಟಿಯವರೇ, ತಮಗೆಲ್ಲ ಇಷ್ಟು ಶಾಂತ ರೀತಿಯಿಂದ ಕುಳಿತಿರೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನ ಪ್ರಾರಂಭಿಸುತ್ತೇನೆ. ಬಂಧುಗಳೇ, ಯುವ ಕಾಂಗ್ರೆಸ್ ಅನ್ನೋದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಒಂದು ರಾಜ್ಯದ ಎಲ್ಲ ಸಚಿವರನ್ನ ತಾವು ನೋಡಿದ್ರೆ ಒಂದು ಬಾರಿ ಎಷ್ಟು ಜನ ಸಚಿವರುಗಳಿದ್ದಾರೆ, ಅದರಲ್ಲಿ 60% ಎಲ್ಲ ಯುವ ಕಾಂಗ್ರೆಸ್ ಇಂದ ಬಂದಂತವ್ರು ಇರೋದು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮೊಟ್ಟಿಗೂ ಕೂಡ ಮುಂದೆ ಇನ್ನು 20 ವರ್ಷದಲ್ಲಿ ಎಷ್ಟು MLAಗಳಿದಾರೋ, ಎಷ್ಟು ಸಚಿವರುಗಳಿದಾರೋ ಒಂದ್ಸಲ ಎಲ್ಲ ತಿರುಗಿ ನೋಡ್ಕೊಂಡ್ಬಿಡಿ. ಅವ್ರು ಮುಂದೊಂದು ದಿವಸ ಸಚಿವರುಗಳಾಗಿರ್ತಾರೆ, MLAಗಳಾಗಿರ್ತಾರೆ, ತಮ್ಮ ಪಕ್ಕನೇ ಇರ್ತಾರೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ತಾವು ಮಾಡುವ ಕೆಲಸವನ್ನ ನಿಷ್ಠೆ ಇಟ್ಟು ತಂದೆ ತಾಯಿ ಆಶೀರ್ವಾದದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ, ಗುರುವಿನ ಆಶೀರ್ವಾದದೊಂದಿಗೆ ಮಾಡಿದ್ರೆ ತಮ್ಮ ಗುರಿಯನ್ನ ತಾವು ತಲುಪ್ತೀರಾ. ಅದು ಯಾರು ಕೂಡ ತಡೆಯೋದಕ್ಕಾಗಲ್ಲ. ತಡವಾಗೋದಷ್ಟೇ, ತಡೆಯೋದಕ್ಕಂತೂ ಆಗಲ್ಲ. ಸೇರೋ ಜಾಗ ಹೋಗೋಣ ತಡವಾಗೋದು, ಯಾರು ಕೂಡ ತಡೆಯೋದಕ್ಕಾಗಲ್ಲ. ಅದರಿಂದ ತಾವು ಮಾಡುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಪಕ್ಷಕ್ಕೆ ಒಪ್ಪುವಂತೆ ಕೆಲಸವನ್ನ ಮಾಡಿ ತಾವು ಮುಂದೊಂದು ದಿವಸ ಒಳ್ಳೆ ನಾಯಕರಾಗೋದಕ್ಕೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು ಬ್ಲಾಕ್ ನಲ್ಲಿ ನಮ್ಗೆ 17 ಜನರ ಕಮಿಟಿಯನ್ನ ಕೊಟ್ಟಿದೆ. ಯಾಕಂದ್ರೆ ಒಬ್ಬರಿಬ್ಬರಿಂದ ಆಗುವಂತ ಕೆಲಸವಲ್ಲ, ಎಲ್ಲರೂ ಒಟ್ಟಾಗಿ ಆದ್ರೆ ಮಾತ್ರ ಅದಾಗಬೇಕು. ಅದಕ್ಕೆ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತೆ ಸತ್ಯಜಿತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಆ ಕಮಿಟಿಯನ್ನ ಫಿಲ್ ಮಾಡುವಂತ ಕೆಲಸವನ್ನ ಮಾಡಿ, ಜೊತೆಗೆ ಅದರಲ್ಲಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು, ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು, ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ತೋರಿಸಿ ಎಲ್ಲ ವರ್ಗದವ್ರನ್ನ, ಎಲ್ಲ ಧರ್ಮದವ್ರನ್ನ ಆ ಒಂದು ಕಮಿಟಿಯಲ್ಲಿ ತಾವು ತುಂಬಿದ್ರೆ ಮುಂದಿನ ದಿವಸ ನಾಯಕತ್ವವನ್ನ ಬೆಳೆಯೋದಕ್ಕೆ ಬಹಳ ಒಳ್ಳೇದಾಗುತ್ತೆ. ಅದು ಸೂಕ್ಷ್ಮವಾಗೂ ಕೂಡ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೇನೆ ಹಾಗೇನೆ, ಎಲ್ಲ ವರ್ಗದವ್ರನ್ನ, ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಒಟ್ಟಾಗಿ ತಗೊಂಡೋಗೋದೇನೆ ನಾವೆಲ್ಲ ಒಂದು ಅಂತ ಹೇಳದೆ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತೆ ಸಿದ್ಧಾಂತ. ಅದರಿಂದ ತಾವೆಲ್ಲರನ್ನು ಕೂಡ ಒಗ್ಗಟ್ಟಾಗಿ ತಗೊಂಡು, ಅಸೆಂಬ್ಲಿಯಲ್ಲೂ ಕೂಡ 27 ಜನರ ಕಮಿಟಿ ಇದೆ. 27 ಜನರ ಕಮಿಟಿ ಇದೆ. ಎಲ್ಲ ಕಡಿಮೆ ಇದ್ದಾರೆ, 5 ಇದ್ದಾರೆ ಅಥವಾ 2 ಇದ್ದಾರೆ, ಒಬ್ಬರಿದ್ದಾರೆ. ಆ 27 ಜನ ಕಮಿಟಿಯನ್ನ ಫಿಲ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ಉಪಾಧ್ಯಕ್ಷರುಗಳಲ್ಲಿ ವುಮೆನ್ಸ್ ಕೋಟಾ ಇದೆ, ಜನಸಂಖ್ಯೆಯಲ್ಲಿ ವುಮೆನ್ಸ್ ಕೋಟಾ ಇದೆ. ಎಲ್ಲ ಮಹಿಳಾ ಯುವ ಮಿತ್ರರನ್ನು ಕೂಡ
ಅದರಲ್ಲಿ ಜಾಯಿನ್ ಮಾಡೋದು ಬಹಳ ಮುಖ್ಯ. ಜೊತೆಗೆ ಜಿಲ್ಲೆಯಲ್ಲೂ ಕೂಡ 7 ಪೋಸ್ಟ್ಗಳಿದ್ದಾರೆ, 7 ಕೂಡ ಫಿಲ್ ಮಾಡಿ ಯಾರು ಇನ್ಆಕ್ಟಿವ್ ಆಗಿದ್ದಾರೆ ನಮ್ಮ ಉಪಾಧ್ಯಕ್ಷರು ಇರ್ತಾರೆ ತಮ್ಮ ಜೊತೆಯಲ್ಲಿ, ಅವರನ್ನ 1, 2, 3 ನೋಟಿಸನ್ನು ಕೊಟ್ಟು ಅವ್ರನ್ನ ರಿಮೂವ್ ಮಾಡಿ ಯಾರು ಕೆಲಸವನ್ನ ಮಾಡಕ್ಕೆ ರೆಡಿ ಇದ್ದಾರೆ ಅವರಿಗೆ ಅವಕಾಶ ಮಾಡುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ. ಅವಿನಾಶ್ ನಿರ್ಮಲ್ಗಿ ಅವರು ನಮಸ್ತೆ. ಇಲ್ಲಿ ನೆರವೇರಿಸಿದಂಥ ಕಾಂಗ್ರೆಸ್ ಯುವ ಕಾರ್ಯಕರ್ತರಿಗೆ ನನ್ನ ಮನದಾಳದಿಂದ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಮಾತೊಂದು ಸ್ವಲ್ಪ ರಫ್ ಇರ್ತಾವು. ನಾವು ಬಿಜಾಪುರ ಬಂದು ಸ್ವಲ್ಪ ಹಾಡು ಅನ್ನಿಸ್ಬೋದು. ಕರ್ನಾಟಕ ರಾಜ್ಯದ ಉಸ್ತುವಾರಿ ಆದಂಥ ನಿಗಮ್ ಬಂಡಾಜಿ ಅವರೇ, ಹಾಗೂ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಮಂಜುನಾಥಣ್ಣ HS ಅವರೇ, ಹಾಗೂ ನಮ್ಮ ಸ್ಟೇಟ್ GS ಆದಂಥ ಸತ್ಯಜಿತ್ ಗೌಡ್ರ ಪಾಟೀಲ್ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಯೂತ್ ಪ್ರೆಸಿಡೆಂಟ್ ಆದಂಥ ಮೊಯಿನಣ್ಣ ಶೇಖ್ ಅವರೇ, ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸಿ ನನ್ನ ಮಾತು ಹೇಳ್ತೀನಿ. ಈಗ ನಾ ಫಸ್ಟ್ ಎಲ್ಲೂ ಕಾಂಗ್ರೆಸ್ ಪಾರ್ಟಿಗಳು ಬಂದಿದ್ದೇ ಇಲ್ಲ. 15 ವರ್ಷ ನಾನು BJPದು ಯೂತ್ ಪ್ರೆಸಿಡೆಂಟೇ ಇದ್ದೆ. ಇಲ್ಲಿ ಬಂದು ನನಗೆ ಯೂತ್ ಪ್ರೆಸಿಡೆಂಟೇ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಾ ಭಾಳ ಅನಂತ ಧನ್ಯವಾದಗಳು ಹೇಳ್ತೀನಿ. ನಾನು 15 ವರ್ಷ ಬಂದು RSS ಕಾರ್ಯಕರ್ತಾಗಿಯೂ ಸುಮಾರು 30 ಕ್ಯಾಂಪ್ ಮುಗಿಸಿನ RSSದು. ಎಲ್ಲ ಪಾರ್ಟಿ ಆಲ್ಮೋಸ್ಟ್ ಮುಗ್ದವ್. ನಾನು ಈಗ ಇಲ್ಲಿಂದ ರಿಟೈರ್ಡೇ ತಗೋಬೇಕಂತ ಮಾಡಿದ್ರಿ. ಯಾಕಂದ್ರೆ ಆಲ್ ಪಾರ್ಟಿ ಮುಗ್ದವು. ನಾನು ಪಾರ್ಟಿ ಬಿಡ್ಬೇಕಂದ್ರೆ ಕಾರ್ಡ್ ಒಂದೇ ಐತಿ, BJP ಪಾರ್ಟಿ. ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಬಿಟ್ಟಿಲ್ಲ. ನಾನು RSS ಕ್ಯಾಂಪಿಗೆ ಹೋಗಿದ್ದೆವು ನಾಗ್ಪುರಲ್ಲಿ. ನನ್ನ ಫ್ರೆಂಡ್ ನಾವು ಹೋದಾಗ ಅಲ್ಲೊಂದು ಕ್ವಶನ್ ಕೇಳಿದ್ದ ನನ್ನ ಫ್ರೆಂಡ್ ಮೋಹನ್ಜಿ ಭಾಗವತ್ ಅವರಿಗೆ. ಏನ್ ಕೇಳಿದ್ದೇವೆ ಅಂದ್ರೆ ಎದ್ದಿದ್ದ, हर राष्ट्रीय सरसंघ चालक सिर्फ एक ही कम्युनिटी के लोगों को ही क्यों बनाते, ब्राह्मण कम्युनिटी लोगों को ही क्यों बनाते ಅಂತ ಕೇಳಿದಾಗ ಮೋಹನ್ಜಿ ಭಾಗವತ್ ಅವ್ರು ಏನಂದ್ರು, 1 ನಿಮಿಷ ನೀರು ಕುಡಿದ್ರು, ಗ್ಲಾಸ್ನಲ್ಲಿ ನೀರು ಕುಡಿದ್ರು, ತೆಳಗಿಟ್ರು. ಅವ್ರು ಒಂದು ಆಶ್ಚರ್ಯವಾದ ಮಾತು ಹೇಳಿದ್ರು. ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ದೇಸಾಯಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಈ ಪ್ರೋಗ್ರಾಮದ ಮುಖ್ಯ ಬಿಂದು ಆದಂತಹ ನಿಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರವರೇ, IYC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮಾಜಿ ಹಿಮಾಚಲ ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆದಂತಹ ನಿಗಮ್ ಭಂಡಾರಿಜಿ ಅವರೇ, ನನ್ನ ಪ್ರಿಯ ಮಿತ್ರರು ಹಾಗೂ ಈ ಭಾಗದ ಬಿಜಾಪುರ ಜಿಲ್ಲಾಧ್ಯಕ್ಷ ಆದಂಥ ಮೊಯಿನ್ ಶೇಖ್ ಅವರೇ, ಇನ್ನೊಬ್ಬರ ನಿಮ್ಮವರಾದಂತಹ ಯುವ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದಂತಹ ಸತ್ಯಜಿತ್ ಪಾಟೀಲ್ ಅವರೇ, ಮಾಜಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆದಂಥ ಶ್ರೀಕಾಂತ್ ಚಾಹವಾಲ್ ಅವರೇ, ಲೀಗಲ್ ಸೆಲ್ ಚೇರ್ಮನ್ ಆದಂಥ ಶ್ರೀಧರ್ ಜಾಧವ್ ಅವರೇ, ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದಂಥ ಪೃಥ್ವಿ ಮಾಶೆಟ್ಟಿ ಅವರೇ, ಮೀಡಿಯಾಸ್ ಚೇರ್ಮನ್ ಆದಂಥ ದೀಪಕ್ ಅವರೇ, ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ರಂಜನ್ ಅವರೇ, ಹಾಗೂ ನಮ್ಮ ಈ ಭಾಗದ ಉಸ್ತುವಾರಿ ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂಥ ನಾಗಾರ್ಜುನ್ ಕತ್ರಿಮಲ್ ಅವರೇ, ಹಾಗೆಲ್ಲ ಸೇರಿದಂತಹ ಎಲ್ಲ ಯುವ ಕಾಂಗ್ರೆಸ್ ಅಸೆಂಬ್ಲಿ ಪ್ರೆಸಿಡೆಂಟ್ಸ್, ಬ್ಲಾಕ್ ಪ್ರೆಸಿಡೆಂಟ್ಸ್, ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷರು ಹಾಗೂ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರೀಸ್ ಹಾಗೂ ಎಲ್ಲ ಸೇರಿದಂಥ ಯುವ ಮಿತ್ರರೇ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರೇ, ಎಲ್ಲರೂ ಸಾಕಷ್ಟು ನಿಮಗೆ ಉದ್ದೇಶಿಸಿ ಮಾತಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ. ಯೂತ್ ಕಾಂಗ್ರೆಸ್ ನಿಮ್ಗೆ ಸಣ್ಣ ಎಕ್ಸಾಂಪಲ್ ಬಯಸ್ತೀನಿ. ಯಾಕಂದರೆ ನಾ ಯೂತ್ ಕಾಂಗ್ರೆಸ್ ಜಾಯ್ನ್ ಆದಾಗ 2012ರಲ್ಲಿ ಅಲ್ಲಿ ಹಿಂದೆ ಕೂತ್ಕೋತಿದ್ದೆ. ಸ್ಟೇಟ್ ಪ್ರೆಸಿಡೆಂಟ್ಸ್, ಸ್ಟೇಟ್ ಜನರಲ್ ಸೆಕ್ರೆಟರಿ ಯಾರ್ಯಾರು ಬರ್ತಿದ್ರು ನಮ್ಮ ಉದ್ದೇಶಿಸಿ ಮಾತಾಡ್ತಿದ್ರು. ನಾ ಕೇಳ್ತಿದ್ದೇವೆ ಅವಾಗ ಏನು ಎಂತ ಹೇಳಿ. ಇವತ್ತು ಈ ಬಾರಿಗೆ ನಾ ಇಲ್ಲೇ ನಿಂತಿದ್ದು, ನೀವು ಅಲ್ಲಿ ಕೂತಿದ್ರಿ. ಸೊ ಎಲ್ಲರಿಗೆ ಅವಕಾಶ ಇದೆ. ಎಲ್ಲರೂ ಯುವ ಕಾಂಗ್ರೆಸ್ನಲ್ಲಿ ಶಕ್ತಿಯನ್ನು ಕೊಟ್ಟರೆ ನೀವು ಇಲ್ಲೇ ಬರ್ತೀರಿ. ಮುಂದಿನ ಕಾಲದಲ್ಲಿ ಭಾಳ ಇನ್ನು ಯೂತ್ ಕಾಂಗ್ರೆಸ್ಗೆ ಇನ್ನು ಟೈಮ್ ಇದೆ. ನಿಮ್ಗೆಲ್ಲರ ಏಜ್ ಇದೆ. ಮುಂದೆ ಎಲ್ಲರೂ ಎಲೆಕ್ಷನ್ ನಿಂತ್ಕೋಬಹುದು. ಹಾಗೂ ನಿಮ್ಗೆಲ್ಲರಿಗೆ ಒಂದೇ ರಿಕ್ವೆಸ್ಟು, ಬಿಜಾಪುರದಲ್ಲಿ ಯಾವ ಯುವ ಕಾಂಗ್ರೆಸ್ ಕಾರ್ಯಕ್ರಮ ಇದ್ದರೆ ಪ್ರತಿ ಅಸೆಂಬ್ಲಿದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಯುವ ಕಾಂಗ್ರೆಸ್ಗೆ ಶಕ್ತಿಯನ್ನು ಕೊಡಿ. ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆದ ಸತ್ಯಜಿತ್ ಅವ್ರ ಜೊತೆ ಕೈ ಜೋಡಿಸಿ ಇನ್ನು ಜೋರಾಗಿ ಯೂತ್ ಕಾಂಗ್ರೆಸ್ ಅನ್ನು ಎಲ್ಲ ಸಂಘಟನೆಯನ್ನು ಮಾಡಬೇಕಂತೇಳಿ ನಿಮ್ಮ ಕೈಗಳಲ್ಲಿ ವಿನಂತಿ. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ.
ವೇದಿಕೆ ಮೇಲೆ ಆಸೀನರಾದ ಹಾಗೂ ಈ ವೇದಿಕೆಯ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಸಭೆಗೆ ವೇದಿಕೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವ ಹಾಗೂ ಈ ವೇದಿಕೆ ಕೇಂದ್ರ ಬಿಂದುವಾದ ಮಂಜುನಾಥ್ ಅಣ್ಣ ಅವರೇ ಹಾಗೂ ಅವರು ಏನದೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗೌರವಾನ್ವಿತರನ್ನು ಮೊದಲು ಮಾಡಿಕೊಂಡು ಹಾಗೂ ಎಲ್ಲಾ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಹಾಗೂ ಅಸೆಂಬ್ಲಿ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಮತ್ತೊಮ್ಮೆ ನನ್ನ ನಮಸ್ಕಾರ ತಿಳಿಸುತ್ತಾ ಇವತ್ತೇನಂದ್ರ ಸತ್ಯಜಿತ್ ಅಣ್ಣ ಮಾತಾಡತ್ತಂದ್ರು ನನ್ನ ತಾಲೂಕಿನಾಗ ಯುವ ಸಂಘಟನೆ ಹೆಂಗಿತ್ತಪ್ಪ ಅಂದ್ರೆ ನಾನು 2ನೇ ಸರಿ ಬ್ಲಾಕ್ ಅಧ್ಯಕ್ಷ ಆಗೀನಿ. ಫಸ್ಟ್ನೇ ಸಾರಿ ಹೆಂಗಿತ್ತಂದ್ರ ನಮ್ಮ ತಾಲೂಕಿನಾಗ ಸಂಘಟನೆ ಇರಲಿಲ್ಲ. ಕಾಂಗ್ರೆಸ್ ಅಂದ್ರೆ ಸಾಕು ಯಾರು ಬರ್ತಿದ್ದಿಲ್ಲ. ನಾನು ಒಬ್ಬ ಬಂದಿದ್ರು ಮತ್ತೆ ಇನ್ನೊಂದು ನಾನು ಕೂಡ 4 ಜನ ಬಂದಿದ್ರು. ಒಟ್ಟು ಸಂಘಟನೆ ಅನ್ನೋದು ಇರಲಿಲ್ಲ ಕಾಂಗ್ರೆಸ್ನವರು. ಅಂತ ಪರಿಸ್ಥಿತಿ ಒಳಗೆ ಹಿಂಗಪ್ಪ ಅಂದ್ರ ಇವತ್ತು ಒಂದೇ ನಾನು 2ನೇ ಫೀಲ್ಡ್ ಮುಂದುವರಿದು. ಫಸ್ಟ್ನೇ ಫೀಲ್ಡ್ನಾಗ ಯಾರು ಇರಲಿಲ್ಲಪ್ಪ ಸಂಘಟನೆ ಒಳಗ. ಯಾವತ್ತು ನಮ್ಮ ಶಾಸಕರ ಮಗ ವಿಠಲ್ ಗೌಡರು ಯಾವತ್ತು ಇಂಡಿ ಒಳಗೆ ನಮ್ಮ ಯುವ ಸಂಘಟನೆಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರಲ್ಲ, ಅವತ್ತಿನ ಹಿಡ್ಕೊಂಡು ಇವತ್ತಿನವರೆಗೂ ಯುವ ಕಾಂಗ್ರೆಸ್ ಹೆಂಗ ನಮ್ಮ ಸಂಘಟನೆ ಬರ್ದಪ್ಪ ನಮ್ಮ ತಾಲೂಕಿನಾಗ ಅಂದ್ರ ಈಗ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು 1,000 ಹುಡುಗರು ಸೇರ್ತಾವ. ಅದೇ ನಮ್ಮ ಗೌಡ್ರನಾಗಿ ನಮಗೆ ನೆನ್ನೆ ಹೇಳೋದು ನಮಗೆ ಯುವ ಕಾಂಗ್ರೆಸ್ ಮೀಟಿಂಗ್ ಐತಿ ನೀವು ಅಟೆಂಡ್ ಆಗತ್ತೆ ಅಂದಾಗ ನಮ್ಮ ಹುಡುಗರು ಬರೀ ಜಸ್ಟ್ ನಾವು ಫೋನ್ ಮಾಡಿದಾಗ ಇವತ್ತು ಬಂದ್ರು. ಇವತ್ತು ಹಂಗ ನಮ್ಮ ತಾಲೂಕದಾಗ ಯುವ ಕಾಂಗ್ರೆಸ್ ಸಂಘಟನೆ ಹೆಂಗಿದಪ್ಪ ಅಂದ್ರ ಹೆಮ್ಮರವಾಗಿ ಬೆಳೆದ. ಅದಕ್ಕೆ ಕಾರಣ ಯಾರಂದ್ರ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರ ಮಗ ಹಾಗೂ ನಮ್ಮ ಸತ್ಯಜಿತ್ ಅಣ್ಣ ಸಪೋರ್ಟ್ ಕಾರಣ. ಅದೇ ರೀತಿ ನಾನು ಅಧ್ಯಕ್ಷರ ಬಗ್ಗೆ ಒಂದು ನನ್ನ ವೈಯಕ್ತಿಕ ಅನಿಸಿಕೆ ಹೆಂಗಪ್ಪ ಅಂದ್ರ ನನಗೊಂದು ನೆನಪರ್ತದ ಅವ್ರಿಗೆ ನೋಡಕ್ ಬಾರಿ ಅನ್ಸಮ್ ಅದಾರ. KGF ಯಶ್ ಹೆಂಗ ಅದಾರಲ್ಲ ಕರ್ನಾಟಕದಾಗ ಅವ್ರು ಯಾವುದೋ ಬ್ಯಾಕ್ ಬೋನ್ ಇಲ್ಲಾರ್ದ ಇವತ್ತು ಇಡೀ ದೇಶ ಗುರುತಿಸ್ಕೊಂಡಂಗ ಅವ್ರು ಗುರುತಿಸ್ ಒಂದು KGF ಇದರಿಂದ. ಹಾಗೆ ಅಧ್ಯಕ್ಷರು ಯಾವ್ದು ಬ್ಯಾಕ್ ಸಪೋರ್ಟ್ ಇಲ್ಲಾರ್ದ ಇವತ್ತು ನಮ್ಮ ರಾಜ್ಯ ಕಾಂಗ್ರೆಸ್ನಾಗ ಅವರು ಗುರುತಿಸ್ಕೊಂಡಾರ. ಅವರು ದೇಶ ಮಟ್ಟ ಮತ್ತು ರಾಜ್ಯ ಮಟ್ಟದ ಬೆಳೆಲಿ ಅಂತಂದ್ರೆ ಅವ್ರಿಗೆ ನಾವು ಇಡೀ ಯುವ ಕಾಂಗ್ರೆಸ್ ವತಿಯಿಂದ ಅವರಿಗೆ ಹಾರೈಸ್ತೀವಿ. ಅದಕ್ಕೆ ಹಿಂದಿ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶಹಜಾನ್ ಜಾಗೀರ್ದಾರ್ ಅವರು ತಮ್ಮ ಒಂದು ಅಭಿಪ್ರಾಯ ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದಾರೆ. युवाओं को मेरी ओर से और हमारे कर्नाटक रियासत से आए हुए मंजुनाथ अन्ना की ओर से आप सभी का मैं स्वागत और इस्तकबाल करता हूं। सबसे पहले कि हम लोग आज युवा शक्ति की ओर से यहाँ पर बीजापुर में जुड़े हैं, इसका ख़ास मकसद ये है कि इस कर्नाटक से लेकर पूरे हिंदुस्तान के अंदर एक मैसेज देना है कि आज के युवा कल हमारे भारत मुल्क के अंदर एक अपना पावरफुल किरदार निभा रहे हैं। तो हमें ये बहुत खुशी की बात महसूस होती है कि आज के युवा इतनी अपनी ज़ोरदार शक्ति के साथ आज बीजापुर शहर के अंदर आप लोगों ने एक प्रदर्शन किया। इसके मुझे बहुत बड़ी खुशी हुई, ताकि इस खुशी का खास मकसद ये था कि मोहतरम हमारे मंजुनाथ अन्ना जी के साथ हमारे अब्दुल देसाई साहब और निगम भंडारी साहब और मोइन शेख साहब, सत्यजीत पाटिल साहब, इनके नेतृत्व के अंदर आज युवाओं को इकट्ठा करके आज बीजापुर शहर से हमारी तारुफ करवाया। इसका हम बहुत 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 धन्यवाद करते हैं। और साथ ही साथ सबसे पहले हम लोग जो पहले जब टीम वर्क करते थे तब हमें पता नहीं था कि कांग्रेस पार्टी को किस तरह से मजबूत बनाना, किस तरह से जुड़ना और किस तरह से पार्टी का काम करना, ये हमें आज पता चला। ताकि मैं एक सिंपल सा आपको मैं एग्जांपल देता हूँ। आप एक स्टिक ले लीजिएगा, उसको मोड़िएगा, वो ब्रेक हो जाएगा। फिर दूसरी स्टिक लीजिएगा, उसको मोड़िए, वो भी टूट जाएगी। तो आप इकट्ठा स्टिक लेकर तोड़ेंगे तो नहीं टूटेगी। इसका मकसद ये है कि कांग्रेस पार्टी को इकट्ठा होकर हमें सक्सेसफुल करवाना है कि आने वाले दिनों के अंदर हमें खूब तरक्की के साथ हमारे मुल्क के रियासती कर्नाटक के अंदर ऐसे ही कांग्रेस पार्टी का हम काम करते चले आएंगे और हमारा साथ देंगे हमारे डिस्ट्रिक्ट अध्यक्ष और हमारे शहर बीजापुर से ताल्लुक रखने वाले मोइन शेख साहब के नेतृत्व और सत्यजीत पाटिल साहब के नेतृत्व में ये आज पार्टी को मुनक्किद किया गया। इसका बहुत बहुत हम आभारी हैं। और खासकर हमारे मंजुनाथ अन्ना को मैं आज एक निक नेम देना चाहता हूँ। मंजुनाथ अन्ना हमारे लिए
एक रियासत कर्नाटक युवाओं के अध्यक्ष नहीं, शेर बबर है हमारे लिए। तो उनको शेर बबर का मतलब होता है वो लाइन, जैसे कि आज हमारे बीजापुर शहर के अंदर आए हुए, उनका मैं बहुत बहुत धन्यवाद करता हूँ। मैं अपनी आखिरी एक शेर के साथ अपनी जगह लेना चाहता हूँ। फानूस बन के जिसकी हिफाजत वो हवा करे, फानूस बन के जिसकी हिफाजत वो हवा करे, वो शमा क्या बुझे जिसे रोशन खुदा करे। बहुत बहुत धन्यवाद। थैंक्स फॉर गिविंग अपॉर्चुनिटी वन एंड ऑल। ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಆತ್ಮೀಯ ಸಹೋದರರಾದ ಶ್ರೀ ರಾಜ್ಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಎಸ್ ಅವರಿಗೆ, ಹಾಗೂ ಈ ರಾಜ್ಯದ ಉಸ್ತುವಾರಿ ಆದ ನಿಕಮ್ ಸರ್ ಅವರಿಗೆ, ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಯುವ ಕಾಂಗ್ರೆಸ್ ಜಿಲ್ಲೆಯ ಅಧ್ಯಕ್ಷರೇ, ಜಿಲ್ಲೆಯ ಜನರಲ್ ಸೆಕ್ರೆಟರಿಗಳೇ, ಉಪಾಧ್ಯಕ್ಷರೇ, ತಾಲೂಕಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಕಮಿಟಿಯ ಸದಸ್ಯರಿಗೆ ಸ್ವಾಗತವನ್ನು ಬಯಸುತ್ತಾ, ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆ ಕೋರುತ್ತೇನೆ. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ಎಲ್ಲ ನಾವು ನಿಂತು ನಡೆಸಬೇಕಾಗಿತ್ತು. ನಮ್ದು ನಾ ಬೇರೆ ಊರಲ್ಲಿದ್ದೆ, ಆದ್ರೂ ಕೂಡ ಫಿಸಿಕಲಿ ಅಲ್ಲಿದ್ದೆ, ಮೆಂಟಲಿ ಮಾತ್ರ ನಾ ಇಲ್ಲಿದ್ದೆ. ಹೇಗೆ ನಡೀತಿದೆ, ಹೇಗೆ ನಡೆಸ್ತಾರೆ, ಯಾಕಂದ್ರೆ ಇವತ್ತು ಎಲ್ಲರಿಗೂ ಹೊಸ ಟೀಮ್ ಇದೆ, ಅವರಿಗೆ ಅನುಭವ ಕೊರತೆ ಇದೆ. ಆದ್ರೆ ನಾನು ಬರ್ತಾ ನೋಡ್ಬೇಕಾದ್ರೆ ಬಹುಶಃ ನಾನ್ ಅಧ್ಯಕ್ಷರಿದ್ದೆ ಈ ತರ ಮಾಡ್ತಿದ್ದೆ ಇಲ್ಲ ಗೊತ್ತಿಲ್ಲ, ಈ ಹೊಸ ಟೀಮ್ ಅಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಬಹಳ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಮಾರ್ಗ ಮಧ್ಯೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಸ್ವಾಗತ ಮಾಡುತ್ತಾ ಈ ಒಳ್ಳೆ ಮೀಟಿಂಗ್ ಮಾಡಿ, ಪೂರ್ವಭಾವಿ ಸಭೆ ಮಾಡಿ, ನಾನು ಬೇರೆ ಕಡೆ ಇದ್ರು ಕೂಡ ನಾನು ನೋಡ್ತಾ ಇದ್ದೆ, ಅಲ್ಲಿ ಇಲ್ಲ ನೋವು ನನ್ನಲ್ಲಿತ್ತು. ಆದ್ರೆ ಬೇರೆ ರಾಜ್ಯದಲ್ಲಿದ್ದೀನೋ ಈ ರಾಜ್ಯದಲ್ಲಿ ಗೊತ್ತಿಲ್ಲ, ಆದ್ರೆ ಬಹಳ ನಮ್ಮ ಜಿಲ್ಲೆಯ ಯುವ ಕಾಂಗ್ರೆಸ್ ಮಿತ್ರರು ಬಹಳ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ತಮ್ಮಲ್ಲಿ ಬಹಳ ಹೇಳಕ್ಕೆ ಇಷ್ಟಪಡಲ್ಲ, ಸಭೆಯ ಅಭಾವ ಇದೆ, ಅಧ್ಯಕ್ಷರು ಹಾಗೂ ನಮ್ಮ ಉಸ್ತುವಾರಿಗಳು ಮಾತಾಡಬೇಕು. ಇವತ್ತು ನಮ್ಮ ಕಾರ್ಯಕ್ರಮ ನಮ್ದು ಇವತ್ತು ದೇವರಿಬ್ಬರಿಗೆ ನಾನು ಹೇಳ್ಬೇಕಾದ್ರೆ, ದೇವರಿಬ್ಬರಿಗೆ ಅಧ್ಯಕ್ಷ, ಉಪಾಧ್ಯಕ್ಷರು ತಾಲೂಕು ಮಟ್ಟದಲ್ಲಿ ಯಾವ ತರ ನಾವು ಮಾಡಿದ್ವಿ ಅಂತ ಅಧ್ಯಕ್ಷರು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ನನ್ನ ಹೋರಾಟದಲ್ಲಿ ಭಾಗಿಯಾಗಿದ್ದಿರಲ್ಲ, ಅವರಿಗೆ ನಾನು ಇವತ್ತು ಅಧ್ಯಕ್ಷ, ಉಪಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಮಾಡಿದೆ ಅಂತ ಹೇಳಿ ಸಂದರ್ಭದಲ್ಲಿ ಯಾರಿಗೆ ನಾನು ಆಚೆ ತಂದ್ಕೊಂಡಿಲ್ಲ. ಇವತ್ತು ನೀನಾಗೂ ಇಲ್ಲ, ನನ್ನ ಹೋರಾಟದಲ್ಲಿ ಯಾರು ಸಹಕಾರ ಮಾಡಿದ್ದಾರೆ ಅವರಿಗೆ ಜಿಲ್ಲೆಯಲ್ಲಿ ಎಲ್ಲರಿಗೂ ನಾವು ಹುಡುಕಿ ಗುರುತಿಸಿ ಅವರಿಗೆ ಪೋಸ್ಟ್ ಕೊಟ್ಟಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹೆಚ್ಚಿನ ನಾನು ಸಮಯ ತಗೊಳ್ಳಲ್ಲ, ಅನೇಕರು ಮಾತಾಡೋದಿದೆ. ಇವತ್ತು ನಾನು 2013ರಿಂದ ನಾನು ಯುವ ಕಾಂಗ್ರೆಸ್ ಸದಸ್ಯನಾಗಿ, 2017ರಲ್ಲಿ ಉಪಾಧ್ಯಕ್ಷನಾಗಿ, 2021ರಲ್ಲಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಹಿಂದಿನ ಅಧ್ಯಕ್ಷರು, ಅವ್ರ ಹಿಂದಿನ ಅಧ್ಯಕ್ಷರಿಗೆ ಒಬ್ಬರೇ ಹೋರಾಡ್ತಿದ್ರು ಅವರು ಪಾಪ. ಯಾಕಂದ್ರೆ ಅವ್ರಿಗೆಲ್ಲ ಸೋರ್ಸ್ ಇತ್ತು, ಆದ್ರೆ ಬೆಂಬಲ ಇರ್ತಿಲ್ಲ, ಇದ್ರೂ ಪೂರ್ವ ಪ್ರಮಾಣದಲ್ಲಿ ಇರ್ತಿರ್ಲಿಲ್ಲ. ಅವರು ಏನೂ ಇಲ್ಲದ ಕಾಲದಲ್ಲಿ ಹೋರಾಡ್ಕೊಂಡು ಬಂದಿದ್ದಾರೆ. ನಾನು ಅಧ್ಯಕ್ಷ ಆದ್ಮೇಲೆ ದೇವರ ಕೃಪಾ ಏನ್ ಗೊತ್ತಿಲ್ಲ, ಜಿಲ್ಲೆಯಿಂದ ಎಲ್ಲಾ ಯುವ ಕಾಂಗ್ರೆಸ್ ಮಿತ್ರರು ನನ್ನ ಸಹಕರಿಸಿ ಪಾರ್ಟಿ ಸಂಘಟನೆ ಮಾಡಕ್ಕೆ ನನಗೆ ವಿಶೇಷ ಶಕ್ತಿಗಳು ತುಂಬಿದ್ರ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಮೋಸ್ಟ್ಲಿ ಬರಕ್ ಆಗ್ತಿದ್ದಿಲ್ಲ, ಯಾಕಂದ್ರೆ ಇದು ನನಗೆ ನನ್ನ ಬೇರೆ ಕೆಲಸದ ಒತ್ತಡದಿಂದ ನಾನು ಬೇರೆ ಕಡೆ ಇದ್ದೆ. ಮೋವಿನ್ ಅವರು ಹಾಗೂ ಜಿಲ್ಲೆಯ ಅನೇಕ ಮುಖಂಡರು ಕಾಲ್ ಮಾಡಿದಾಗ ನನಗೆ ಅನಿಸ್ತು, ಏನಂದ್ರೆ ಇದು ಮೋಹಿನ್ ಅವ್ರದ್ದು ಮತ್ತೆ ಸತ್ಯಜಿತ್ ಅವ್ರದ್ದು ಇವತ್ತು ಏನ್ ನೀವೆಲ್ಲರೂ ಆಯ್ಕೆಯಾಗಿ ಬಂದಿದಿರಲ್ಲ, ಇವತ್ತು ನಿಮ್ಗಿದು ಒಂದು ಹೊಸ ದಿವಸ. ಅಂದ್ರೆ ನೀವು ಅಧ್ಯಕ್ಷ ಆದ್ಮೇಲೆ ಇದು ಒಂದು ರಾಜ್ಯ ಮಟ್ಟದ ಹಾಗೂ ಜಿಲ್ಲೆ ಮಟ್ಟದ ಕಾರ್ಯಕ್ರಮ. ಇವತ್ತು ನಾನು ಇರ್ಲಿಕ್ಕಂದ್ರೆ ಪರಮಾತ್ಮನು ಮೆಚ್ಚಾಗಿಲ್ಲ ಅಂತ ಹೇಳಿ ಅನಿಸ್ತು. ಅದಕ್ಕೆ ಬೇಗ ಬೆಳಗ್ಗೆ ಎದ್ದು ಕೂಡ ಇವತ್ತು ನಾ ಬಂದಿದ್ದೀನಿ. ಬಹಳ ಸಂತೋಷ ಆಯ್ತು. ಸಂಘಟನೆ ಶಕ್ತಿ, ಆಮೇಲೆ ಯುವ ಕಾಂಗ್ರೆಸ್ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಹೆಚ್ಚು ಬಲಿಷ್ಠ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಜಾಧವ್ ಅವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಅವಿನಾಶ್ ಹೇರಲಿಗಿ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಆಸಿಫ್ ಕೆಂಬಾವಿ ಅವರು ಸೈಡ್ ಹಿಂದಕ್ಕೆ सर साइड सर
ಮೋಸಿನ್ ಕಾಕಂಟಿ ಅವರು ಬಂದು ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಸೈಡ್ ಇನ್ ಸರ್. ಸರಿ ಕಡೆ ಜಾಗತಿಕ ಮಟ್ಟ ಗುಡಿಸಬೇಕಂದ್ರೆ ಅದು ಇಲ್ಲಿ ಹೋಗಿ ಅದನ್ನ ಇಂಡಿ ಮಟ್ಟದಾಗ ಇಂಡಿ ರಾಜ್ಯ ಮಟ್ಟದಾಗ ಹೋದ್ರು ಮತ್ತು ರಾಜ್ಯ ಎಲ್ಲರೂ ನಮ್ಮ ಜೊತೆ ಒಂದು ಹೊಂದಾಣಿಕೆಯ ಒಂದು ಚಂದಾಗಿ ನಾವು ಯುವ ಕಾಂಗ್ರೆಸ್ನ ಕಟ್ತಾ ಇದ್ದೀವಿ. ಅದಕ್ಕೆ ಬೆಂಬಲವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸತ್ಯಜಿತ್ ಅಣ್ಣ ಅವರು, ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಶ್ರೀಕಾಂತ್ ಅಣ್ಣ ಅವರು ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಆದ್ರೆ ನಮಗೊಂದು ಅಲ್ಲಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಒಂದು ಶಕ್ತಿ ಕಡಿಮೆ ಇದೆ. ಏನಪ್ಪಾ ಅಂತಂದ್ರೆ ಶಾಸಕರಿಲ್ಲ, ಎಲ್ಲಾ ಕಡೆ ಶಾಸಕರದಾರ, ನಮ್ಮಲ್ಲಿ ಅಂತ ಬಂದಿದ್ದೀರಾ. ತಾವೆಲ್ಲರೂ ಪಕ್ಷದ ಸಿದ್ಧಾಂತವನ್ನ, ಸಂಘಟನೆಯ ಸಿದ್ಧಾಂತವನ್ನ ಅರ್ಥಕೋಬೇಕು. ತಾವೆಲ್ಲರೂ ಕೇಳಬೇಕು. ಅದೇ ರೀತಿ ಅಭಿಷೇಕ್ ಬಿರಾದರ್ ಅವರು ಬೇಗನೆ नेक्स्ट शहनशाह जागीरदार इंडी ब्लॉक शहनशाह जागीरदार असेंबली इंडी असेंबली वाइस प्रेसिडेंट आशिफ कारवाली सोमनगौड़ अनेसूर चलवादी ವಿಡಿಯೋ ಮಾಡ್ರಿ, ವಿಡಿಯೋನೇ ಮಾಡಿ. मानते चलवादी विजय कुमार चढ़चन बशीर तांबोली